ದತ್ತಗುರು ವೆಲ್ಕಮ್ ಟು ಡೈಲಿ ವ್ಲಾಗ್ಸ್. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆದ್ವಿ ಟ್ರೈನೊಳಗೆ. ಅಲ್ಲಿಂದ ನಾವು ಎಲ್ಲಿ ಹೊಂಟಿದ್ವಿ ಅಂತಂದ್ರೆ ನಾವು ಗಣಗಾಪುರಕ್ಕೂ ಹೊಂಟಿದ್ವಿ ರೀ. ದತ್ತ ಮಹಾರಾಜರ ಕ್ಷೇತ್ರಕ್ಕೆ ಆ್ಯಸ್ ಯೂಶ್ವಲ್ ಹೋದ್ವಿ. ನಾವು ಇಳಿದು ಬಿಟ್ಲೆ ಟ್ರೈನ್ ಭಾಳ ಗದ್ದಲಾತು. ಟೆನ್ಷನಿಗೆ ಮತ್ತೆ ಚಹಾ ಕುಡ್ದು ಅಲ್ಲಿಂದ ನಾವು ಹೋಗ್ಬೇಕಾಗಿದ್ದು ಗಣಗಾಪುರ ದೇವಸ್ಥಾನಕ್ಕೆ. ಸೊ ಗಾಡಿ ಹತ್ಕೊಂಡು ಬಂದ್ವಿ ನಾವು ಗಣಗಾಪುರಕ್ಕೆ. ತುಂಗಭದ್ರಾ, ಭೀಮಾ ಮತ್ತು ಅಮರಜಾ ನದಿ ಸಂಗಮ ಏನು ತುಂಬಿ ಹರಿಯಾಕತ್ತಿತ್ತಂದ್ರೆ ಎಷ್ಟು ಖುಷಿ ಆಯ್ತು ಮನಸ್ಸಿಗೆ. ಅಲ್ಲಿಂದ ನಾವು ಹೋಗಿದ್ದು ಸಂಗಮಕ್ಕೆ ಆಟೋದಾಗ ಅಣ್ಣರ ಜೋಡಿ ಹೋದ್ವಿ. ಅಲ್ಲಿ ಹೋಗಿ ನಾವು ಜಳಕ ಮಾಡಿಕೊಂಡು ಔದುಂಬರ ಗಿಡಕ್ಕೆ ಸುತ್ತ ಹಾಕಿ ನಮಸ್ಕಾರ ಮಾಡಿ ದರ್ಶನ ತೊಗೊಂಡು ಅಲ್ಲಿಂದ ನಾವು ಸೀದಾ ಹೋಗಿದ್ದು ಶ್ರೀ ದತ್ತಕ್ಷೇತ್ರ ಗಣಗಾಪುರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಎಲೆ ತೊಗೊಂಡು ಮಧುಕರಿ ಮಾಡ್ಲಿಕ್ಕೆ ಹೋದ್ವಿ. ಪರಮಾತ್ಮ ನಮಗೂ ಅಂತೂ ತನ್ನ ಕೊಟ್ಟರು. ಅಲ್ಲಿಂದ ಪ್ರಸಾದ ತೊಗೊಂಡು ಹೊಳ್ಳಿ ಸೀದಾ ನಾವು ಬ್ಯಾಕ್ ಟು ಹುಬ್ಬಳ್ಳಿ ಅಂತಂದು ಹೊಳ್ಳಿ ಗಣಗಾಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲೇ ಒಂದು ವಡಾಪಾವ್ ತಿಂದು ನಾವು ಟ್ರ್ಯಾಕ್ ಮೇಲೆ ಆರಾಮ ನಡ್ಕೊಂತ ಆಮೆ ವೇಗದಲ್ಲಿ ಹೊಂಟಿದ್ವಿ. ಸಾಕಾಗಿತ್ತು. ಟ್ರೈನ್ ಯಾರೂ ಇದ್ದಿದ್ದಿಲ್ಲ ರೀ. ರಾತ್ರಿ ಇತ್ತು ಟ್ರೈನಲ್ಲಿ ಮಟ್ಟ ವೇಟ್ ಮಾಡಬೇಕಾಗಿತ್ತು. ಸೊ ಹಂಗೂ ಹಿಂಗೂ ನಮ್ಮ ಟ್ರೈನ್ ಬಂದು ಹುಟ್ಲೆ ನಾವು ಹತ್ತಿ ಕುಂದ್ರಬೇಕಂತಂದು ಪ್ಲ್ಯಾನ್ ಮಾಡೇ ಬಿಟ್ವಿ. ಹತ್ತಿ ಕುಂತ್ವಿ. ಅಲ್ಲಿಂದ ಟ್ರೈನ್ ಬಿಡ್ತು. ಹೊಳ್ಳಿ ಹೊಟ್ಗಿ ಜಂಕ್ಷನ್ ನಿಲ್ಲಿಸಿದಾಗ ಮತ್ತು ಚಹಾ ಸಿಕ್ತು. ಆರಾಮ್ಸೆ ಚಹಾ ಕುಡ್ದು ಹೊಳ್ಳಿ ಬೆಡ್ ಮೇಲೆ ಹೋಗಿ ಮಕ್ಕೋಬೇಕಂತಂದು ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಬರ್ರಿ ಮಕ್ಕೊಳ್ಳೋನು. ಗುಡ್ ನೈಟ್. ನಾಳಿದ್ದು ಮುಂದೆ ನೋಡೋಣ.